ಉತ್ತರ ಕರ್ನಾಟಕ ರೆಸಿಪಿ ನೋಡಾಕತ್ತಿರಲ್ಲ ವೀಕ್ಷಕರಿಗೂ ನಿಮ್ಮ ಮನೆ ಮಗಳು ತ್ರಿವೇಣಿ ಪಾಟೀಲ್ ಮಾಡುವ ನಮಸ್ಕಾರಗಳು. ಟೀ ಟೈಮ್ ಸ್ನ್ಯಾಕ್ಸಿಗೆ ಇವತ್ತು ನಾನು ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಮಾಡಿ ತೋರಿಸ್ತೀನಿ ರೀ. ಆ ಗಿರ್ಮಿಟ್ ಹೆಂಗೆ ಮಾಡೋದಂತೆ ನೋಡ್ಕೊಂಬರೋಣ ಬರ್ರಿ. ನಾನು ಚುರುಮರಿ ತೊಗೊಂಡೇನಿ ರೀ. ನೀವೇನಾರು ನಮ್ಮ ಚಾನಲ್ ಹೊಸಬರಾಗಿದ್ರೆ ಅಂದ್ರೆ ಸಬ್ಸ್ಕ್ರೈಬ್ ಆಗ್ರಿ, ಬೆಲ್ ಐಕಾನ್ ಒತ್ತಿರಿ, ನಿಮ್ಗೆ ನೋಟಿಫಿಕೇಶನ್ ಬರ್ತೈತಿ. ನಾ ಹಾಕೋ ವಿಡಿಯೋಗಳನ್ನ ಫಸ್ಟ್ ನಿಮ್ಗೆ ಬರ್ತಾವೆ, ಎಲ್ಲರಿಗಿಂತ ಮೊದಲಿಗೆ ನೀವು ನೋಡ್ಬೋದು ರೀ. ಈಗ ನಾನು ಒಂದು ಪಾತ್ರೆ ಇಟ್ಕೋತೇನೆ ರೀ. ಈಗ ಮಕ್ಳಿಗೆ ಹೆಂಗಿದ್ರು ಸ್ಕೂಲ್ಗಳು ರಜಾ ಬಿಟ್ಟಾವಲ್ರಿ, ಸಾಯಂಕಾಲ ತಿನ್ನಕ್ಕೆ ಏನಾರು ಬೇಕಪ್ಪ ಅಂತ ಕೇಳ್ತಿರ್ತಾರೆ. ಈ ರೀತಿ ನೀವು ಗಿರ್ಮಿಟ್ ಮಾಡಿಕೊಟ್ರೆ ಇಷ್ಟಪಟ್ಟು ತಿಂತಾರೆ ರೀ. ಈಗ ನಾ ಒಂದು ಪಾತ್ರೆ ಇಟ್ಕೊಂಡೇನಿ ರೀ. ನಾ ಗಿರ್ಮಿಟ್ ಹೆಂಗೆ ಮಾಡ್ತೀನಿ ಅನ್ನೋದು ನಿಮ್ಗೆ ಗೊತ್ತಾಗಬೇಕು ಅನ್ನೋದಾದ್ರೆ ನೀವು ಸ್ಕಿಪ್ ಮಾಡೋದು ಪೂರ್ತಿ ವಿಡಿಯೋ ನೋಡ್ರಿ, ನಿಮಗೆ ಗೊತ್ತಾಗ್ತೈತೆ ರೀ. ಈಗ ನಾ ಇದಕ್ಕೆ ಒಂದು 4 ಸ್ಪೂನ್ ಎಣ್ಣೆ ಹಾಕ್ಕೋತೇನೆ ರೀ. ಒಗ್ಗರಣೆಗೆ ಬೇಕಾಗಷ್ಟು ಎಣ್ಣೆ ಹಾಕ್ಕೋಬೇಕು ರೀ. ನಾ ಮಾಡೋ ರೆಸಿಪಿಗಳು ನಿಮ್ಗೆ ಏನಾರು ಯೂಸ್ಫುಲ್ ಅನಿಸ್ತಿತ್ತಂದ್ರೆ ಒಂದು ಲೈಕ್ ಮಾಡೋದು ಮಾತ್ರ ಮರ್ಯಾಕೆ ಹೋಗ್ಬೇಡ್ರಿ. ಇದು ಎಣ್ಣೆ ಬಿಸಿ ಆಗಿಲ್ಲ ರೀ. ಈಗ ಎಣ್ಣೆ ಬಿಸಿ ಆಗೈತ್ರಿ. ನಾ 1 ಸ್ಪೂನ್ ಸಾಸಿವೆ ಹಾಕ್ಕೋತೇನೆ ನೋಡ್ರಿ. 1 ಸ್ಪೂನ್ ಜೀರಿಗೆ ಹಾಕ್ಕೋತೀನಿ ರೀ. ಒಂದು 4 ಹಸಿಮೆಣ್ಸಿಕಾಯಿ ಸಣ್ಣ ಕಟ್ ಮಾಡ್ಕೊಂಡೇನಿ ರೀ, ಅವನು ಹಾಕ್ಕೋತೀನಿ ನೋಡ್ರಿ. ಇವು ಹಸಿಮೆಣ್ಸಿಕಾಯಿ ಒಂದು ಸ್ವಲ್ಪ ಚಲೋ ಹೊತ್ತಿಗೆ ಫ್ರೈ ಆಗ್ಬೇಕು ರೀ. ಈಗ ನಾನು ಉಳ್ಳಾಗಡ್ಡಿ ಕಟ್ ಮಾಡ್ಕೊಂಡೇನಿ ರೀ 2, ಅವು ಹಾಕ್ಕೋತೀನಿ ರೀ. ಸ್ವಲ್ಪ ಕರಿಬೇವು ಕಟ್ ಮಾಡ್ಕೊಂಡೇನಿ, ಅದನ್ನೂ ಹಾಕ್ಕೋತೀನಿ ನೋಡಿ. ಉಳ್ಳಾಗಡ್ಡಿ ಕಲರ್ ಚೇಂಜ್ ಆಗೋರಿಗೆ ಎಣ್ಣೆಗೆ ಫ್ರೈ ಮಾಡ್ಕೋಬೇಕಾಗ್ತದೆ ರೀ. ಈಗ ಮಕ್ಕಳು ಸ್ಕೂಲ್ಗಳು ರಜಾ ಬಿಟ್ಟಾವ್ರಿ. ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಏನಾರು ತಿನ್ನಕ್ಕೆ ಬೇಕಪ್ಪ ಅಂತ ಕೇಳ್ತಿರ್ತಾರೆ. ನೀವು ಬೇಗ ಮಾಡಿರ್ತೀರಿ. ಚುರುಮರಿ ಸುಸ್ಲಾ ಮಾಡಿರ್ತೀರಿ, ಚುರುಮರಿ ಒಗ್ಗರಣೆ ಮಾಡಿರ್ತೀರಿ, ಚುರುಮರಿ ಚೂಡಾ ಮಾಡಿರ್ತೀರಿ, ಬೆಳ್ಳುಳ್ಳಿ ಚುಮರಿ ಮಾಡಿರ್ತೀರಿ. ಸುಮಾರು ನಮಗೆ ರೆಸಿಪಿಗಳು ಮಾಡಿ ತೋರಿಸಿನಿ. ನಾನು ನನ್ನ ಚಾನಲಲ್ಲಿ ಹೋಗಿ ನೋಡಿದ್ರೆ ನಿಮ್ಗೆ ಗೊತ್ತಾಗ್ತೈತಿ. ನೀವು ನಿಮ್ಮ ಮನ್ಯಾಗ ಏನೇನು ವೆರೈಟಿಗಳು ಮಾಡ್ತಿರ್ತೀರಿ ಕಮೆಂಟ್ ಬಾಕ್ಸಲ್ಲಿ ತಿಳಿಸ್ರಿ, ನಾನು ನಿಮ್ಗೆ ಅವು ಮಾಡಿ ತೋರಿಸ್ತೀನಿ ರೀ. ಈಗ ನೋಡಿರಿ, ಈ ಉಳ್ಳಾಗಡ್ಡಿ ಫ್ರೈ ಆಗ್ಯಾವ್ರಿ. ಈಗ ಇದಕ್ಕೆ ಅರಿಶಿನ ಪುಡಿ ಹಾಕ್ಕೋತೀನಿ ನೋಡಿರಿ. ಇದು ತುಂಬ ಸುಲಭವಾಗಿ ಮಾಡ್ಕೊಂಬಿಡ್ಬೋದು, ಬೇಗನೆ ಮಾಡ್ಕೊಂಬಿಡ್ಬೋದು. ನೀವು ಫಸ್ಟ್ ಟೈಮ್ ಮಾಡಕತ್ತಿದ್ರು ಮಸ್ತಾಗಿ ಬರ್ತದೆ ರೀ ಇದು. ನಾವು 1 ಸ್ಪೂನ್ ಅರಿಶಿನ ಪುಡಿ ಹಾಕ್ಕೊಂಡಿ ನೋಡಿರಿ. ಈಗ ಇದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೋತೀನಿ ನೋಡಿರಿ. ನೀವು ನೋಡ್ಕೊಂಡು ಹಾಕೋರಿ ಉಪ್ಪು. ಸ್ವಲ್ಪ ಹಿಂಗೆ ಹಾಕ್ಕೋತೀನಿ ನೋಡಿರಿ. ಇದು ಆಪ್ಷನಲ್ ರೀ, ಬೇಕಂದ್ರೆ ಹಾಕೋಬೋದು, ಬೇಡ ಅಂದ್ರೆ ಸ್ಕಿಪ್ ಮಾಡ್ಬೋದು. ನಾನು ಒಂದು ಸ್ವಲ್ಪ ಬೆಲ್ಲ ಹಾಕ್ಕೋತೀನಿ ನೋಡಿರಿ. ಇದಕ್ಕೊಂದು ಸ್ವಲ್ಪ ಜಾಸ್ತಿನೇ ಬೇಕಾಗ್ತೈತೆ ರೀ ಬೆಲ್ಲ. ಇದು ಬೆಲ್ಲ ಕರಗಬೇಕು ರೀ. ಇದೆಲ್ಲ ಚಲೋ ಹೊತ್ನಾಗ ಮಿಕ್ಸ್ ಮಾಡಿ ಕರ್ಗಾಕಿ ಬಿಡೋಣ ರೀ. ಈಗ ಇದಕ್ಕೆ ಹುಣಸೆಹಣ್ಣಿನ ರಸ ಹಾಕಿ ಬೆಲ್ಲ ಕರ್ಗಾಕಿ ಬಿಡ್ತೀನಿ ರೀ. ನಾನು ಈ ಒಗ್ಗರಣೆನೇ ಮೇನ್ ರೀ ಗಿರ್ಮಿಟ್ ಮಾಡಕ್ಕೆ. ಈ ಒಗ್ಗರಣೆ ಒಂದು ಚಲೋ ಹೊತ್ನಾಗ ನೀವು ಮಾಡಿ ಇಟ್ಕೊಂಡ್ರೆ ಅಂದ್ರೆ ಮಸ್ತಾಗಿ ಗಿರ್ಮಿಟ್ ಬರ್ತೈತೆ ರೀ. ಈಗ ಇದು ಹುಣಸೆ ನೀರ ನೆನೆಸಿ ಇಟ್ಕೊಂಡೇನಿ ರೀ. ಈಗ ರಸ ಮಾತ್ರ ಹಾಕ್ಕೋತೀನಿ ನೋಡಿರಿ. ಒಂದು ಕಪ್ ಹುಣಸೆಹಣ್ಣಿನ ರಸ ಹಾಕ್ಕೋಬೇಕು ರೀ ಇದಕ್ಕೆ. ಇದು ಬೆಲ್ಲ ಹುಣಸೆಹಣ್ಣು ಎಲ್ಲ ಚಲೋ ಹೊತ್ನಾಗೆ ಮಿಕ್ಸ್ ಆಗ್ಬೇಕು ರೀ. ನಾವು ಹುಣಸೆಹಣ್ಣಿನ ರಸ ಹಾಕಿ ಚಲೋ ಹೊತ್ನಾಗ ಮಿಕ್ಸ್ ಮಾಡ್ಕೊಂಡ್ರಿ. ಇದು ಬೆಲ್ಲ ಎಲ್ಲ ಕರಗೈತೆ ನೋಡ್ರಿ. ಈ ರೀತಿ ಚಲೋ ಹೊತ್ನಾಗ ಮಿಕ್ಸ್ ಮಾಡಿ 2 ನಿಮಿಷ ಬೇಯಿಸ್ಕೋಬೇಕು ರೀ. ಇದು ಎಣ್ಣೆ ಮೇಲೆ ತೇಲ್ಬೇಕು ರೀ. ಕುದ್ದು ಎಣ್ಣೆ ಮೇಲೆ ತೇಲ್ಬೇಕು, ಅಲ್ಲಿವರೆಗೆ ನೀವು ಬೇಯಿಸ್ಕೋಬೇಕಾಗ್ತದೆ ರೀ. ಈಗ ನಿಮ್ಗೆ ಕಾಣಕತ್ತಿರ್ಬೇಕು ನೋಡ್ರಿ, ಎಣ್ಣೆ ಮೇಲೆ ಹೆಂಗೆ ತೇಲಾಕತ್ತೈತಿ. ಇದು ಒಗ್ಗರಣೆ ಪೂರ್ತಿ ತಣ್ಣಗಾಗ್ಬೇಕು. ತಣ್ಣಗಾದ ನಂತರ ನಾವು ಚುರುಮುರಿ ಒಳಗೆ ಹಾಕಿ ಮಿಕ್ಸ್ ಮಾಡ್ಬೇಕಾಗ್ತದೆ ರೀ. ಈಗ ಇದು ಒಗ್ಗರಣೆ ರೆಡಿ ಆಗೈತ್ರಿ. ಇದು ಸ್ಟವ್ ಆಫ್ ಮಾಡಿ ತಣ್ಣಗಾಕ್ಬಿಡ್ತೀನಿ ರೀ. ಈ ತಣ್ಣಗಾಗೋಷ್ಟೊತ್ತಿಗೆ ನಾನು ಮಿಕ್ಸಿ ಪುಟಾಣಿ ಹಾಕೊಂಬರ್ತೀನಿ. ಇದು ಪುಟಾಣಿ ಹಿಟ್ಟು ಹಾಕ್ಬೇಕ್ರಿ. ನಾನು 1 ಕಪ್ ಪುಟಾಣಿ ತೊಗೊಂಡೇನಿ ರೀ, ಅಂದ್ರೆ ಹುರ್ಗಡ್ಲೆ ರೀ. ಈಗ ಇವು ಮಿಕ್ಸಿಗೆ ಹಾಕಿ ಪೌಡ್ರ್ ಮಾಡ್ಕೊಂಬರ್ತೀನಿ ರೀ. ಈ ಗಿರ್ಮಿಟಿಗೆ ಮೇನ್ ಈ ಪೌಡ್ರ್ ಇದ್ರೆ ಚಂದ ರೀ. ಈಗ ನೋಡ್ರಿ, ಇದು ಪುಟಾಣಿ ಹಿಟ್ಟು ರೆಡಿ ಆಗೈತೆ ನೋಡ್ರಿ. ಹಿಂಗೆ ಸ್ಮೂತಾಗಿ ರುಬ್ಕೋಬೇಕ್ರಿ. ಈಗ ಒಗ್ಗರಣೆ ತಣ್ಣಗಾಕ್ಬಿಟ್ಟಿದ್ದೆ, ತಣ್ಣಗಾಗೈತ್ರಿ. ನಾ ಇಲ್ಲಿ ಚುರುಮರಿ ತೊಗೊಂಡಿದ್ದೀನಿ. ಈಗ ಇಲ್ಲಿ ಗುಂಡನ ಪಾತ್ರೆ ತೊಗೊಂಡಿನಿ, ಅಂದ್ರೆ ಇದು ಕಲ್ಸಕ್ಕೆ ಈಸಿ ಆಗುತ್ತೆ ಅಂತೇಳಿ ಈ ಥರ ಪಾತ್ರೆ ಇದ್ರೆ ನೀವು ಈ ಥರನೇ ತೊಗೊರಿ, ಅಂದ್ರೆ ಒಳ್ಳೇದ್ರಿ. ಇಲ್ಲಾಂದ್ರೆ ಆಗ್ಲನ್ ಪಾತ್ರೆ ತೊಗೊಂಡ್ರೆ ಚೆಲ್ಲಾಡ್ತಾರೆ ಚುಮ್ಮರಿ. ಹಾಗಾಗಿ ನಾ ಈ ಗುಂಡನ ಪಾತ್ರೆಗೆ ಹಾಕೋತೀನಿ ನೋಡ್ರಿ. ನಿಮ್ಗೆ ಎಷ್ಟು ಬೇಕು ನೋಡ್ಕೊಂಡು ನೀವು ಹಾಕ್ಕೊಡ್ರಿ. ನಾ ಈಗ ಒಂದಿಷ್ಟು ಹಾಕೋತೀನಿ ನೋಡ್ರಿ. ಈಗ ಇದಕ್ಕೆ ನಾ ಒಂದಿಷ್ಟು ಟೊಮೆಟೊ ಕಟ್ ಮಾಡ್ಕೊಂಡೀನಿ, ಟೊಮೆಟೊ ಹಾಕೋತೀನಿ ನೋಡ್ರಿ. ಸಣ್ಣ ಕಟ್ ಮಾಡ್ಕೊಂಡೀನಿ, ಅವು ಹಾಕೋತೀನಿ ರೀ. ಸ್ವಲ್ಪ ಕೊತ್ತಂಬರಿ ಹಾಕೋತೀನಿ ನೋಡ್ರಿ. ಸ್ವಲ್ಪ ಸಣ್ಣ ಕಟ್ ಮಾಡ್ಕೊಂಡು ಉಳ್ಳಾಗಡ್ಡಿ ಅದಾವ್ರಿ, ಅವು ಹಾಕೋತೀನಿ ನೋಡ್ರಿ. ನಾನು ಪುಟಾಣಿ ಮಿಕ್ಸಿಯಲ್ಲಿ ರುಬ್ಕೊಂಬಂದಿದ್ನಲ್ರಿ, ಅದು ಹಾಕೋತೀನಿ ನೋಡ್ರಿ. ಇದಕ್ಕೆ ಮೇನ್ ಪುಟಾಣಿ ಹಿಟ್ಟಿರಿ ಬೈಂಡಿಂಗಿಗೆ. ನಾವು ಒಗ್ಗರಣೆ ಮಾಡ್ಕೊಂಡಿದ್ನಲ್ರಿ, ಒಗ್ಗರಣೆನೂ ಹಾಕೋತೀನಿ ನೋಡ್ರಿ. ಇದಕ್ಕೆ ಎಷ್ಟು ಬೇಕಾಗುತ್ತೆ ನೋಡ್ಕೊಂಡು ಹಾಕೋರಿ. ಒಮ್ಮೆ ಜಾಸ್ತಿ ಹಾಕೊಳಕ್ಕೆ ಹೋಗ್ಬೇಡ್ರಿ. ಮೊದಲು 1 ಚಮಚ ಹಾಕ್ಕೊಂಡು ಮಿಕ್ಸ್ ಮಾಡ್ಕೊರಿ, ಆಮೇಲೆ ಬೇಕಂದಷ್ಟು ಹಾಕೋಬೋದ್ರಿ. ಈ ರೀತಿ ಮಿಕ್ಸ್ ಮಾಡಿದ್ರೆ ಇದು ಗಿರ್ಮಿಟ್ ರೆಡಿ ಆಯ್ತು ರೀ.
ನಾ ಗುಮ್ಮನ ಪಾತ್ರೆ ಅಂತ ಯಾಕೆ ಹೇಳಿದ್ನಲ್ರಿ ನೋಡ್ರಿ, ಹಿಂಗೆ ಮಿಕ್ಸ್ ಮಾಡಕ್ಕೆ ಈಜಿ ಆಗುತ್ತೆ ರೀ. ಅಗಲನ ಪಾತ್ರೆದಾಗ ಆದ್ರೆ ಚೆಲ್ಲೋ ಸಾಧ್ಯತೆ ಇರ್ತೈತ್ರಿ. ಹಾಗಾಗಿ ಈ ರೀತಿ ಗುಮ್ಮನ್ ತೊಗೊಂಡ್ರೆ ಮಿಕ್ಸ್ ಮಾಡಕ್ಕೆ ಈಜಿ ಆಗುತ್ತೆ ರೀ. ಈ ರೀತಿ ಒಂದು ಒಳ್ಳೆ ಮಿಕ್ಸ್ ಕೊಡ್ರಿ, ಇದು ಗಿರ್ಮಿಟ್ ರೆಡಿ ಆಯ್ತು ನೋಡ್ರಿ. ಈ ರೀತಿ ತಿರುಗಿಸಿದ್ರೆ ಆಯ್ತು ರೀ. ಈಗ ಗಿರ್ಮಿಟ್ ರೆಡಿ ಆಯ್ತು ರೀ. ಈಗ ನಾ ಸರ್ವ್ ಮಾಡ್ತೀನಿ ನೋಡ್ರಿ. ಸಾಯಂಕಾಲ ದಿಢೀರಿಗೆ ಮಾಡಿಕೊಟ್ರೆ ಮಕ್ಳಿಗೆ ಇಷ್ಟ ಆಗ್ತೈತ್ರಿ. ಈಗ ನಾ ಗಿರ್ಮಿಟ್ ಮಾಡ್ಕೊಂಡಿಲ್ರಿ, ಇದು ಸರ್ವ್ ಮಾಡ್ತೀನಿ ನೋಡ್ರಿ. ನೋಡ್ರಿ ಎಷ್ಟು ಮಸ್ತಾಗಿ ಬಂದೈತೆ ನೋಡ್ರಿ. ಇದು ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ರೀ. ಇದ್ರ ಜೊತೆ ಮಿರ್ಚಿ ಬಜ್ಜಿ ಮೆಣಸಿನ್ಕಾಯಿ ಇತ್ತಂದ್ರೆ ಮಸ್ತ್ ಕಾಂಬಿನೇಷನ್ ಆಗಿರ್ತೈತ್ರಿ. ಇದ್ರ ಜೊತೆ ಒಂದು ಒಳ್ಳೆ ಟೀ ಮಾಡ್ಕೊಂಡು ಕುಡೀರಿ, ಇನ್ನೂ ಬೆಸ್ಟ್ ಆಗಿರ್ತೈತ್ರಿ. ಇದಕ್ಕೊಂದು ಸ್ವಲ್ಪ ನಾನು ಸೇವ್ ಹಾಕ್ಕೋತೀನಿ ನೋಡ್ರಿ. ನೀವು ಇದಕ್ಕೆ ಮೇಲೆ ಸರ್ವ್ ಮಾಡೋ ಗಾರ್ನಿಷಿಗೆ ಏನು ಬೇಕಾದರೂ ಹಾಕೋಬೋದ್ರಿ. ಈರುಳ್ಳಿ, ಟೊಮೆಟೊ, ಸೇವು, ಲಿಂಬೆಹಣ್ಣಿನ ರಸ, ಇಲ್ಲ ಮೆಣಸಿನ್ಕಾಯಿ ಕರೆದಿದ್ದು ನಾ ಮಿಕ್ಸ್ ಮಾಡ್ಬೇಕಾದ್ರೆ ಎಲ್ಲ ಹಾಕ್ಕೊಂಡಿನ್ರಿ. ಮ್ಯಾಗ ಸ್ವಲ್ಪ ಗಾರ್ನಿಷಿಗೆ ಹಾಕಕತ್ತೀನಿ ನೋಡ್ರಿ. ಈ ರೀತಿ ಮಾಡಿದ್ರೆ ಸಾಯಂಕಾಲ ಟೀ ಟೈಮ್ ಸ್ನ್ಯಾಕ್ಸಿಗೆ ಗಿರ್ಮಿಟ್ ರೆಡಿ ಆಯ್ತು ರೀ. ನೋಡಿದ್ರಲ್ರಿ ವೀಕ್ಷಕರೇ, ಉತ್ತರ ಕರ್ನಾಟಕದ ಸ್ಪೆಷಲ್ ಗಿರ್ಮಿಟ್ ಮಾಡೋದನ್ನ. ಈ ಗಿರ್ಮಿಟ್ ಮಾಡೋ ಪದ್ಧತಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಒಂದು ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಕಮೆಂಟ್ ಮಾಡಿರಿ, ಸಬ್ಸ್ಕ್ರೈಬ್ ಆಗ್ರಿ. ಧನ್ಯವಾದಗಳು.